ನೀಟ್ ನಡೆಸುವಂತಹ ಎನ್ಟಿಎಗೆ ಸಂಸ್ಥೆಗೆ ಮೇಜರ್ ಸರ್ಜರಿ ಆಗಿದೆ. 47 ಎನ್ಟಿಎ ಏನಿದೆ ಎನ್ಟಿಎ ಅಧಿಕಾರಿಗಳು ರಾತ್ರೋರಾತ್ರಿ ವಜಾ ಆಗಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮಗಳ ಹಿನ್ನೆಲೆಯಲ್ಲಿ ವಜಾ. ನೀಟ್ ನಡೆಸುವಂತಹ ಎನ್ಟಿಎ ಸಂಸ್ಥೆಗೆ ಮೇಜರ್ ಸರ್ಜರಿ. 47 ಎನ್ಟಿಎ ಅಧಿಕಾರಿಗಳು ರಾತ್ರೋರಾತ್ರಿ ವಜಾ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮಗಳ ಹಿನ್ನೆಲೆಯಲ್ಲಿ ವಜಾ. ಇಡಿ ಎನ್ಟಿಎ ಶುದ್ಧೀಕರಣಕ್ಕೆ ಮುಂದಾಗಿರುವಂತಹ ಮೋದಿ ಸರ್ಕಾರ. ಕೆಲವು ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಸಾಧ್ಯತೆ. ಎನ್ಟಿಎ ಪುನರ್ ರಚಿಸಲಿಕ್ಕೆ ಮುಂದಾದಂತಹ ಕೇಂದ್ರ ಸರ್ಕಾರ ಇಡೀ ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತಗೊಳಿಸಲಿಕ್ಕೆ ಕ್ರಮ. ಒಳ್ಳೆಯದಾಯಿತು, ಒಳ್ಳೆಯ ಘಟನೆ ನಡೆದಿದೆ. ಏನಾಯಿತು ಈಗ ಆಲ್ರೆಡಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಎಲ್ಲಿಂದ ಆಗಿದೆ ಎನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ರೆಡಿ ಆಗ್ಕೊಂಡಿದ್ದಾರೆ. ತನಿಖೆ ಕೂಡ ನಡೀತಾ ಇದೆ. ನೀಟ್ ನಡೆಸಿರುವಂತಹ ಎನ್ಟಿಎ ಏನಿದೆ ಸಂಸ್ಥೆ ಮೇಜರ್ ಸರ್ಜರಿ ಇದಾಗಿದ್ದು 47 ಎನ್ಟಿಎ ಅಧಿಕಾರಿಗಳು ರಾತ್ರೋರಾತ್ರಿ ವಜಾ ಹಾಕಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮಗಳ ಹಿನ್ನೆಲೆಯಲ್ಲಿ ಅವರನ್ನು ವಜಾ ಮಾಡಲಾಗಿದೆ. ಇಡಿ ಏನಿದೆ ಇದು ಎನ್ಟಿಎ ಅಧಿಕಾರಿಗಳ ಶುದ್ಧೀಕರಣಕ್ಕೆ ಮುಂದಾಗಿದೆ ಮೋದಿ ಸರ್ಕಾರ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಯಾವಾಗಲೂ ಸೋರಬಾರ್ದು, ಇನ್ಯಾವತ್ತೂ ಸೋರಬಾರ್ದು ಅಂತ ಹೇಳಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿರುವಂಥದ್ದು. ಕೆಲವು ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ಸಾಧ್ಯತೆ ಇದೆ. ಎನ್ಟಿಎ ಪುನರ್ ರಚಿಸಲಿಕ್ಕೆ ಮುಂದಾಗಿದೆ ಸರ್ಕಾರ, ಕೇಂದ್ರ ಸರ್ಕಾರ. ಇಡೀ ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತಗೊಳಿಸಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಅಂದರೆ ಅವರು ಕೇಂದ್ರ ಸರ್ಕಾರದವರು ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಹೇಳಿ ಪೋಷಣೆ ಮಾಡೋಕ್ಕೆ ಹೋಯ್ತಾ ಅವರು, ಅಥವಾ ಸರಿಯಾದ ವ್ಯಕ್ತಿಯನ್ನು ಕರ್ಕೊಂಡು ಬಂದಿರ್ತೀವಿ ಕೊಡ್ತೀವಿ ಅಂತ ಹೇಳಿ ರಚನೆ ಮಾಡಿದ್ದಾರೋ ಗೊತ್ತಿಲ್ಲ. ಯಾವ ವ್ಯಕ್ತಿಗೆ ಕೆಪಾಸಿಟಿ ಕೇಪಬಿಲಿಟಿ ಇಲ್ವೋ ಅಂತಹ ಮಂತ್ರಿ ಸ್ಥಾನವನ್ನು ಕೊಡಕೂಡ್ದು. ಈಗಲೂ ಕೂಡ ಅದನ್ನೇ ಹೇಳ್ತೀನಿ, ಭಾರತ ಒಂದು ಮಾದರಿಯಾಗಬೇಕು. ಅದು ಬಿಟ್ಟುಬಿಟ್ಟು ಮಾದರಿ ಇಲ್ಲದ ರೀತಿಯಲ್ಲಿ ನಡ್ಕೊಳ್ಬಾರ್ದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೀವು ನಡ್ಕೊಂಡಿದ್ದೀರಿ? ಒಳ್ಳೆಯದೇ ಇದೆಯಾ? ಭಾರತ ನೋಡಿ 4 ಜನ ಒಳ್ಳೆಯದೇ ಯೋಚನೆ ಮಾಡ್ತಾರಾ? ಒಂದು ವ್ಯಕ್ತಿಯ ರಾಜೀನಾಮೆಯನ್ನು ತೆಗೆದುಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂತಂದರೆ